ನಾಡ ಹಬ್ಬ ಸೀರೀಸ್ ಪಾರ್ಟ್ 7ಗೆ ಸ್ವಾಗತ. ದಸರಾದಲ್ಲಿ ಬೊಂಬೆ ಕೂರಿಸೋ ಪದ್ಧತಿ ಹೇಗೆ ಶುರು ಆಯಿತು ಅಂದರೆ, ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಅಂದಿನ ರಾಜರು ಜನಗಳ ಜೀವನವನ್ನ, ಪೌರಾಣಿಕ ಕಥೆಗಳನ್ನ ಗೊಂಬೆಗಳ ಮೂಲಕ ತೋರಿಸಲು ಜನರಿಗೆ ಉತ್ತೇಜಿಸ್ತಾ ಇದ್ರು. ಇದರಿಂದ ನಮ್ಮ ಸಂಸ್ಕೃತಿ ಸಂಪ್ರದಾಯ ಎಲ್ರಿಗೂ ಗೊತ್ತಾಗ್ಲಿ ಅಂತ. ನಂತರ ಮೈಸೂರು ಒಡೆಯರ್ ಮನೆತನ ಈ ಪದ್ಧತಿನ ಮುಂದುವರಿಸಿದ್ರು. ದಸರಾ ಹಬ್ಬದ ಸಮಯದಲ್ಲಿ ಬೊಂಬೆ ಹಬ್ಬ ಆಚರಿಸಲು ಜನರಿಗೆ ಪ್ರೇರೇಪಿಸಿದ್ರು. ಹೀಗೆ ಇದು ಕರ್ನಾಟಕದ ಸಾಂಸ್ಕೃತಿಕ ಗುರುತಾಗಿ ಉಳಿದಿದೆ. ಈ ಬೊಂಬೆ ಹಬ್ಬದಲ್ಲಿ ಪ್ರಮುಖ ಆಕರ್ಷಣೆ ಅಂದ್ರೆ ಪಟ್ಟದ ಬೊಂಬೆ, ಅಂದ್ರೆ ವಧುವರರ ಜೋಡಿ ಗೊಂಬೆಗಳು. ಇವುಗಳನ್ನ ಮದುವೆಯಲ್ಲಿ ವಧುವರರಿಗೆ ಉಡುಗೊರೆಯಾಗಿ ನೀಡ್ತಿದ್ರಂತೆ. ಈ ಗೊಂಬೆಗಳನ್ನ ಪ್ರತಿ ವರ್ಷ ಕೂರಿಸೋದ್ರಿಂದ ನೆಮ್ಮದಿ ಸಮೃದ್ಧಿ ಹೆಚ್ಚಾಗುತ್ತೆ ಅಂತ ನಂಬಿಕೆ. ಗೊಂಬೆಗಳನ್ನ ಸಾಮಾನ್ಯವಾಗಿ 7, 9, 11 ಹಂತಗಳಲ್ಲಿ ಜೋಡಿಸ್ತಾರೆ. ಮೇಲಿನ ಹಂತಗಳಲ್ಲಿ ದೇವಾನುದೇವತೆಗಳು, ಮಧ್ಯದಲ್ಲಿ ರಾಜರು ಸಂತರು, ಕೆಳಗೆ ಸಾಮಾನ್ಯ ಜನರ ಜೀವನದ ದೃಶ್ಯಗಳು ಇರ್ತವೆ. ಇದು ಭಕ್ತಿಪೂರ್ವಕ ಆಚರಣೆ ಮಾತ್ರ ಅಲ್ಲ, ಮಕ್ಕಳಿಗೆ ರಾಮಾಯಣ ಮಹಾಭಾರತದ ಪಾಠ ಕೂಡ ಆಗ್ತಿತ್ತು. ಈ ಸಂಪ್ರದಾಯ ನಂತರ ತಮಿಳುನಾಡು, ಆಂಧ್ರ, ತೆಲಂಗಾಣ, ಕೇರಳದಲ್ಲಿ ಕೂಡ ಜನಪ್ರಿಯವಾಯಿತು. ಮತ್ತೆ ಕರ್ನಾಟಕದಲ್ಲೂ ಸಹ ಈ ಸಂಪ್ರದಾಯನ ಮುಂದುವರಿಸ್ತಾ ಇದ್ದಾರೆ. ದಸರಾ ಇತಿಹಾಸ ಪರಂಪರೆ ಬಗ್ಗೆ ಪ್ರತಿದಿನ ಒಂದು ವಿಡಿಯೋ ಬರುತ್ತೆ. ಈಗಲೇ ನಮ್ಮ ಪೇಜ್ನ ಫಾಲೋ ಮಾಡಿ.